ನಿಮ್ಮ ಹೆಸರು? ನಮ್ಮ ಹೆಸರು ಭೂಮಿ ಅಂದ್ಬಿಟ್ಟು ಅಣ್ಣ. ಯಾವ ಊರವರು ಅಣ್ಣ? ಉಲಾಗಲ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಅಣ್ಣ ಇದು ಈ ಯಾವ ತಳಿ ಅಣ್ಣ ಇದು? ಹಳ್ಳಿಕಾರು. ಹಳ್ಳಿಕಾರ ಏನಕ್ಕೆ ಅಂತ ಹಳ್ಳಿಕಾರ ಅಂತ ಕರೆಯೋದು ಅಣ್ಣ? ಅಣ್ಣ ಹಳ್ಳಿಕಾರು ಪ್ಯೂರ್ ಹಳ್ಳಿಕಾರು ಇದು. ಅದಕ್ಕೋಸ್ಕರ ಹಳ್ಳಿಕಾರು ಅಂತ ನಮ್ಮ ರೈತರು ಎಲ್ಲ ಇದು ಮಾಡ್ತಾಯಿದ್ದಾರೆ. ಇದು ಯಾವುದಕ್ಕೆ ಹೆಸರುವಾಸಿ ಅಣ್ಣ? ಹಳ್ಳಿಕಾರಿಗೆ ಹೆಸರುವಾಸಿ. ಹಾಂ, ಅದಕ್ಕಲ್ಲ ಇದು ಆರಾಮ ಉಳಿಯಕ್ಕ ಇಲ್ಲ. ಇದೀಗ ರೈಸ್ ಗೀಸ್ ಎಲ್ಲ ಬಿಡ್ತಾರಲ್ಲ ಅವು ಇದಕ್ಕೆ ರೇಸ್ಗೂ ಹೋಗಲ್ಲ. ಸೋಕಿ ಎತ್ತು ಡೈಲಿ ಉಳುಮೆ ಮಾಡ್ತೀವಿ, ಗಾಡಿ ಹೊಡಿತೀವಿ, ಬೆಣ್ಣೆ ತುಪ್ಪ ಕೊಟ್ಟು ಮೇಯಿಸ್ತೀವಿ, ಬಂದು ಸೆಲೆಕ್ಷನ್ಗೆ ಹಾಕ್ತೀವಿ. ಸೆಲೆಕ್ಷನ್ ನಾವು ಚಿನ್ನ ಮಾಡ್ತೀವಿ. ನೀವು ಇದು ಎಷ್ಟನೇ ವರ್ಷದಿಂದ ಸಾಕ್ತಾ ಇದ್ದೀರಾ? ಮತ್ತು ಇದು ಎಷ್ಟನೇ ತಲೆಮಾರು ನಿಮ್ಮದು? ನಮ್ಮದು ಅಯ್ಯ ಅಮ್ಮ ಎಲ್ಲ ಸಾಕಿದ್ರು, ನಮ್ಮ ಅಪ್ಪ ಸಾಕಿದ್ರು, ನಾವು ಸಾಕ್ತಾಯಿದ್ದೀವಿ. ನಮ್ಮ ಅಪ್ಪವ್ರು ಅವರೇ, ನಾವು ಸಾಕ್ತಾಯಿದ್ವಿ. ಇದು ಎಷ್ಟನೇ ಜೋಡಿ ಇದು ನೀವು ಸಾಕ್ತಿರೋದು? ನಮಗೆ ಲೆಕ್ಕನೇ ಇಲ್ಲ, ಇಷ್ಟು ಜೋಡಿ ಅಂತ ಲೆಕ್ಕನೇ ಇಲ್ಲ. 14-15 ವರ್ಷ ಏಜಿಂದನೇ ಮಾಡ್ತಾಯಿದ್ದೀವಿ. ಒಂದು ವರ್ಷದಲ್ಲಿ ಕಮ್ಮಿ ಅಂದ್ರೂ ಒಂದು 50 ಮಾರೇ ಮಾರ್ತೀವಿ. 50? ಒಂದು ವರ್ಷಕ್ಕೆ ನೀವು 50 ಹಳ್ಳಿಕಾರ್ ಮಾರ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇರೋದು? ಅಣ್ಣ, ಇದಕ್ಕೆ ನೀವು ಏನೇನು ಫುಡ್ ಕೊಟ್ಬಿಟ್ಟು ನೀವು ಬೆಳೆಸ್ತಾ ಇದ್ದೀರಾ? ನಾವು ರವೆ ಬೂಸ, ಹಿಂಡಿ, ಚಕ್ಕೆ ಬೂಸ, ಕಡಲೆ ಒಟ್ಟು, ಹಾಲು, ಮೊಟ್ಟೆ, ಬೆಣ್ಣೆ ಎಲ್ಲನೂ ಹಾಕ್ತೀವಿ. ಅಣ್ಣ, ಈಗ ಹಳ್ಳಿಕಾರ ಅನ್ನೋದು ಸುಮಾರು ಜನ ಯೂತ್ಸು ಈಗ ನೋಡ್ಬಿಟ್ಟು ನಾವು ತಗೋಬೇಕು ಅಂತ ಅಂತಿದ್ದಾರೆ. ಸುಮಾರು ಜನ ಒಬ್ಬರು ತಗೋಬಿಟ್ಟು ನಾವು ಮೋಸ ಹೋಗ್ಬಿಟ್ಟಿದ್ದೀವಿ ಅಂತ ಅಂತಿದ್ದಾರೆ. ಏನಕ್ಕೆ ಆ ರೀತಿ ಮೋಸ ಹೋಗ್ತಾ ಇರೋದು ಏನು? ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ? ಇರಿ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ? ಯೂತ್ಸ್ಗಳಿಗೆ ಶೋಕಿ ಅಂತ ಇದನ್ನ ಹಳ್ಳಿಕಾರ ತಗೋತಾ ಇದ್ದಾರೆ. ಶೋಕಿಗೋಸ್ಕರ ಹಳ್ಳಿಕಾರ ಅಂತ ತಗೊಂಡು ಸುಮಾರು ಜನ ಎಲ್ಲ ಯಾಮಾರ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಅಂತ ಒಂಚೂರು ಸುಳಿವು ಕೊಡ್ತೀರಾ? ಯಾವ ರೀತಿ ಸೋಲ್ತಾ ಇದ್ದಾರೆ ಅಂದರೆ ಅವರು ಸುಳಿ ಸುದ್ದ, ಚಕ್ಳ, ಕಣ್ಣು, ಕಾಲು, ಎಗಲು ಎಲ್ಲ ನೋಡಿ ತಗೊಳ್ಬೇಕು. ಬಂದು ಇದು ರಾಜ ಸುಳಿ, ಇದು ಕಾಣ್ತಾ ಇದೆಯಾ? ಇದು ಇದೇ ಸುಳಿ ಇಲ್ಲಿಗೆ ಹೋದರೆ ಮಸ್ಕ, ಅಲ್ಲಿ ಯಾಮಾರ್ತಾ ಇದ್ದಾರೆ ಹಳ್ಳಿ. ಇದು ರಾಜ, ಇಲ್ಲಿಗೆ ಹೋದರೆ ಮಸ್ಕ. ಪುನಃ ಇಲ್ಲಿ ಹಿಂದೆಗಡೆ ಬರ್ತದೆ 4 ಬೆಟ್ಟಿರ್ಬೇಕು. ಅದು ಅಕಸ್ಮಾತು 6 ಬೆಟ್ಟು 7 ಬೆಟ್ಟು ಕೂತ್ಕೊಂಡ್ರೆ ಚೊಟ್ಟು ಸುಳಿ. ಹಂಗಾಗಿ ರೈತರು ಇದು ಮಾಡ್ತಾಯಿದ್ದಾರೆ. ತಿರ್ಗಿ ಇಲ್ಲಿ ಸುಳಿ ಬರುತ್ತೆ ಕಾಲ ಹಿಂದೆಗಡೆ, ಕಣ್ಕಾಲು ಸುಳಿ. ಅದನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಕಾಣ್ದೋದು ಹುಡುಗರಿಗೆ ಆ ಚರ್ಮ ಇದು ಮಾಡೋದು, ಪೇವಿಕಿಕ್ಕ ಕಣ್ಸೋದು, ಮಾರಾಟ ಆಗೋಯ್ತವ. ನಾವು ಬಂದು ಮೈ ಪೈ ತೊಳಿತೀವಲ್ಲ, ಕಣ್ಕಾಲು ಸುಳಿ ಆಗುತ್ತೆ. 4 ಲಕ್ಷ 5 ಲಕ್ಷ ಬಂಡವಾಳ ಹಾಕಿರ್ತಾರೆ. ಆಗ ಏನು ಮಾಡ್ತಾರೆ ಅಂದರೆ 5 ಲಕ್ಷ ರೂಪಾಯಿ ನಾವು 2 ಲಕ್ಷ ಕೊಡ್ತಾರೆ. ಹಂಗಾಗಿ ಮೋಸ ಆಗ್ತಾಯಿದ್ದಾರೆ. ಅಣ್ಣ, ಇದು ಎಷ್ಟು ವರ್ಷ ಆಗಿದೆ ಅಣ್ಣ ಈ ತಳಿಗೆ? ಏನು ಸರ್, ಇದು ಎಷ್ಟನೇ ವರ್ಷದ ತಳಿ ಅಂತ? ಇದು ವಯಸ್ಸೇನು ಅಂತ? ಇದನ್ನು 6 ಹಲ್ಲು. ಇದು ಎಷ್ಟಕ್ಕೆ ಬೆಲೆ ಬಾಳುತ್ತೆ? ಇದು ನಾವು ತಗೊಂಡಿರೋದು 5,20,000. ಈಗ ಅದ್ರ ಬೆಲೆ? ಈಗ ಇದ್ರ ಬೆಲೆ ನಾವು ನಮ್ಮ ದುಡ್ಡಿನ ಮೇಲೆ ಬಂದರೆ ಕೊಡ್ತೀವಿ, ಇಲ್ಲ ಕೊಡಲ್ಲ, ಸಾಕ್ತೀವಿ. ನೀವು ಇದೆಷ್ಟು ಸಾಕ್ತಿದ್ದೀರಾ ಈ ಜೋಡಿನ? ನಾವು ತಗೊಂಡು ಈಗ 1.5 ತಿಂಗಳಾಯ್ತು ಅಷ್ಟೇ. 1.5 ತಿಂಗಳಿಗೆ ನೀವು ಸೆಲೆಕ್ಷನ್ಗೆ ಇಟ್ಬಿಟ್ಟಿದ್ದೀರಲ್ಲ, ಏನು ಅನಿಸ್ತದೆ? ಸೆಲೆಕ್ಷನ್ನು ನಾವು ಎಲ್ಲ ನೋಡಿ ತಗೊಳ್ತೀವಿ, ಜಾತಿ ಮನೆ ಎಲ್ಲ ನೋಡಿ ತಗೊಳ್ತೀವಿ. ಇವತ್ತು ನಾವು ಮುಡ್ಕೇರ್ಗೆ ಹಾಕಿದ್ದೀವಿ, ಸಿಹಳ್ಳಿಗೆ ಹಾಕ್ತೀವಿ, ಕಬ್ಬಾಳ್ಗೆ ಹಾಕ್ತೀವಿ, ಬೇಬಿಗೆ ಹಾಕ್ತೀವಿ. ಜಾತ್ರೆ ಎಲ್ಲೆಲ್ಲಿ ನಡೀತದೆ ಅಲ್ಲಿಗೆಲ್ಲ ಹೋಗ್ತೀವಿ. ಈಗ ನಿಮ್ಮ ಕನಿಷ್ಠ ಬೆಲೆ ಕರೆಕ್ಟಾಗಿ ನೀವು ಹೇಳೋ ಮೊತ್ತ ಎಷ್ಟು? ನಾವು ಕರೆಕ್ಟಾಗಿ ಹೇಳ್ತಾ ಇರೋದು ಈಗ 5,20,000 ರೂಪಾಯಿ. 5,20,000. ಓಕೆ ಬ್ರೋ. ಎಲ್ಲೆಲ್ಲಿ ಭಾಗವಹಿಸಿದ್ದೀರಾ ನೀವು? ಎಲ್ಲ ಜಾತ್ರೆನೂ ಭಾಗವಹಿಸ್ತೀವಿ. ಇದು ಎಷ್ಟನೇ ವರ್ಷದ ಜಾತ್ರೆ ಇದು ನೀವು ವಹಿಸ್ತಿರೋದು? ಇಲ್ಲಿನ 14 ವರ್ಷದ ಜಾತ್ರೆ ಇದು. ನಾನು ನೀವೇ ಇಲ್ಲ ನಿಮ್ಮ ತಂದೆಯವ್ರ ಕಡೆಯಿಂದನೇ ಇಲ್ಲ ನಿಮ್ಮಿಂದ ನೀವು ಒಬ್ಬರೇ ಇಂದನೇ? ಭೂಮಿಗೌಡ ಅಂತ ನಮ್ಮ ಅಯ್ಯ ಇದ್ದರು, ಅವರಿಂದ ನಮ್ಮ ಅಪ್ಪ ಚೌಡಗೌಡ ಇದ್ದರು. ಅವರಿಂದ ಪುರಾ ನಮ್ಮ ಅಯ್ಯನ ಹೆಸರು ಉಳಿಸ್ಬೇಕು ಅಂತ ನನ್ನ ಹೆಸರನ್ನು ಭೂಮಿಗೌಡ ಅಂತ ಕಟ್ಟಿದ್ದಾರೆ. ನೀವು ಇದರಲ್ಲೇ ನೀವು ಮುಂದುವರ್ಕೊ ಹೋಗ್ತೀರಾ? ಹೌದು ಸರ್, ಇದರಲ್ಲೇ ಬದುಕಿದ್ದೀವಿ, ಇದರಲ್ಲೇ ಸಂಪಾದನೆ ಮಾಡಿದ್ದೀವಿ. ಅಣ್ಣ, ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಕ್ಕೆಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋಣ? ಸರ್, ಅದ್ರ ಬಗ್ಗೆ ನನ್ನ ಅನಿಸಿಕೆ ಅಂತಂದರೆ ಈ ನಮ್ಮ ಬಸಪ್ಪನ್ನ ನಮ್ಮ ಮಕ್ಳಿಗಿಂತ ಹೆಚ್ಚಾಗಿ ಸಾಕ್ತೀವಿ, ಅದು ಆಯಿತಾ. ಆದ್ರೂ ನಮಗೆ ಹೆಣ್ಣು ಕೊಡೋಕ್ಕೆ ಅಂತಂದರೆ ಇನ್ನೂ ಮುಂದೆ ಜರೀತಾರೆ. ಅವನು ಯಾರೋ ಗೌರ್ಮೆಂಟ್ ಕೆಲಸದಲ್ಲಿ ಅವನೇ ಇಂಜಿನಿಯರು, ಸಾಫ್ಟ್ವೇರ್ ಅಂತ ಹೋಯ್ತಾರೆ. ಇವತ್ತು ಮದುವೆ ಮಾಡ್ತಾರೆ, ನಾಳೆ ಹೋದರೆ ಇನ್ನೊಂದು ವರ್ಷಕ್ಕೆ ಡೈವರ್ಸು ಅಂತಾರೆ. ಅದೇ ನಮಗೆ ರೈತರ ಮಗಳಿಗೆ ಕೊಟ್ಟರೆ ಏನಾಯ್ತದೆ ಅಂತಂದರೆ, ನನ್ನ ಮಗಳು ಚೆನ್ನಾಗವಳಪ್ಪ, ಬಡವನು ಕೊಟ್ಟು ನನ್ನ ಮಗಳು ಅಚ್ಚುಕಟ್ಟಾಗವಳೆ ಅಂತ ನಮ್ಮ ರೈತರ ಮಕ್ಕಳು ಸಾಕ್ತಾರೆ. ಆ ಸಾಫ್ಟ್ವೇರ್ ಇಂಜಿನಿಯರ್ ಕೊಟ್ಟರೆ ನಾಳೆ ವರ್ಷ ಡೈವರ್ಸ್ ಆಗೋಯ್ತು, ನನ್ನ ಮಗಳು ಮನೇಲಿ ಅವಳೆ, 2ನೇ ಮದುವೆ ಮಾಡೋಕೆ ಯಾರೂ ಇಲ್ಲ ಅಂತಲೂ ಲೆಕ್ಕಾಚಾರದಲ್ಲೂ ಇರ್ತಾರೆ, ಅಂಥ ಜನನೂ ಇರ್ತಾರೆ. ಹಂಗೆ ಕೊಟ್ಟು ಅನುಭವಿಸೋದಕ್ಕೆ ನಮ್ಮ ರೈತ ಮಕ್ಳಿಗೆ ಹೆಣ್ಣು ಕೊಡಿ, ಅಚ್ಚುಕಟ್ಟಾಗಿ ಸಾಕ್ತೀವಿ ಆಯಿತಾ. ನಮ್ಮ ರೈತ ಮಕ್ಳಿಗೆ ಹೆಣ್ಣು ಕೊಡಿ. ನಿಮ್ಮ ಮಕ್ಕಳು ಮನೆಯಿಂದ ಆಚೆಗೋಗಲ್ಲ, ಮನೇಲಿ ಇರ್ತಾರೆ. ಆ ರೈತರ ಮಕ್ಳಿಗೆ ಏಕ ಬಂದು ಹಾಕ್ತಾರೆ, ಮಕ್ಕಳು ಮನೇಲಿ ಇರ್ತಾರಲ್ವ, ಅದಕ್ಕಿಂತ ಅಚ್ಚುಕಟ್ಟು ಏನು ಬೇಕು ನಿಮಗೆ?
ಆದ್ರೂ ಸರಿನೇ ನಮ್ಮ ರೈತರ ಮಕ್ಳಿಗೆ ಹೆಣ್ಣು ಕೊಟ್ರೆ 365 ದಿನ ಈ ಬಸಪ್ಪನಿಗೆ ನಾವು ಹೆಂಗೆ ಸಾಕ್ತೀವೋ ಹೆಣ್ಮಕ್ಳನ್ನು ಹಂಗೆ ಸಾಕ್ತೀವಿ. ಯಾರು ರೈತರ ಮಕ್ಳಿಗೆ ಇಲ್ಲ ಅಂತ ಅನ್ನೋಕೋಗ್ಬೇಡಿ, ರೈತರ ಮಕ್ಳಿಗೆ ಹೆಣ್ಣು ಕೊಡಿ ಆಯಿತಾ. ರೈತರ ಮಕ್ಳಿಗೆ ಹೆಣ್ಣು ಕೊಟ್ಟಷ್ಟು ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಯಾರು ಏನು ಕೆಡಿಸ್ಬಿಡಲ್ಲ, ಅಚ್ಚುಕಟ್ಟಾಗಿ ನೋಡ್ಕೊತಾರೆ. ನಮ್ಮನೆ ಹೆಣ್ಮಕ್ಳು ಹೆಂಗೆ ಹಂಗೆ ಅವ್ರ ತಂದೆ ತಾಯಿನ ಹೆಣ್ಮಕ್ಳು ಅಂತ ಸಾಕತ್ತಾರೆ 365 ಜನ ಒಂದೇ ಕಡೆ. ನಾವು ಹೆಂಗೆ ಇವತ್ತು ನಾವು ಹೆಂಗೆ ನೋಡ್ಕೊತೀವೋ ಮುಂದೊಂದು ದಿನವೂ ಹಂಗೆ ನೋಡ್ಕೊತೀವಿ. ಬಂಗಾರದ ಗೊಂಬೆ ನೋಡ್ಕೋಕ್ಕಿಂತ ಅದಕ್ಕಿಂತನೂ ಚೆನ್ನಾಗಿ ನೋಡ್ಕೊತೀವಿ ಸರ್ ನಾವು. ನಮ್ಮ ಮನೇಲಿರೋ ಒಡವೆಗಿಂತ ಚೆನ್ನಾಗಿ ನೋಡ್ಕೊತೀವಿ ಹೆಣ್ಮಕ್ಳನ್ನ. ನಮ್ಮ ರೈತರ ಮಕ್ಳಿಗೆ ಹೆಣ್ಣು ಕೊಡಿ, ಅಚ್ಚುಕಟ್ಟಾಗಿ ಸಾಕ್ತಾರೆ. ಇಲ್ಲ ಅಂತ ಯಾಕಂತ ಅದೇ ಸಾಫ್ಟ್ವೇರ್ ಇಂಜಿನಿಯರ್ ಕೊಡ್ತೀರಾ, ನಾಳೆ ಹೊಸ ಡೈವರ್ಸ್ ಆಗೋಯ್ತು ಅಂತೀರಿ. ಯಾಕೆ ಬೇಕು? ನಮ್ಮ ರೈತ ಮಕ್ಳು ಕೊಡಿ, ಯಾಕೆ ಡೈವರ್ಸ್ ಆಯ್ತದೆ ಅಲ್ವಾ? ಈ ವಿಡಿಯೋ ನೋಡ್ತಾ ಇದ್ದೀರಾ. ಅಕಸ್ಮಾತ್ ನೀವು ಪ್ಯೂರ್ ಹಳ್ಳಿ ಕಾರ್ ತೊಗೋಬೇಕು ಅಂತಂದರೆ ರಾಜು ಉಳ್ಳೇಗಾಲ ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ಯೂರ್ ಹಳ್ಳಿ ಕಾರ್ ಬೇಕು ಅಂದರೆ ಇವ್ರ ಹತ್ರ ಸಿಗುತ್ತೆ. ಕುಮ್ಮಾಡದಲ್ಲಿ ಅಣ್ಣ ಎಲ್ಲಿ ಗಂಟ ಅದ್ರಲ್ಲಿ ಬೇಕು ಹೋಗ್ತೀನಿ ಅಣ್ಣ. ಕುಮ್ಮಾಡದಲ್ಲಿ ಈಗ ಆಲ್ರೆಡಿ ಕೋಲಾರ, ಹೊಸಕೋಟೆ, ಆಂಧ್ರ ಗಂಟನೂ ಹೋಗಿದ್ದೀನಿ. ಈ ಕಡೆ ಸೈಡು, ಈ ಕಡೆ ಒಂದು ಕೇರ್ಪೇಟೆ, ಕೇರನಗರ ಗಂಟನೂ ಹೋಗಿದ್ದೀನಿ. ಎಲ್ಲಿ ಗಂಟನಾದರೂ ಬೇಕಾದ್ರೆ ಯಾರಾದರೂ ಹೋಗಲಿ ಅಣ್ಣ. 2 ದಿನ ಲೇಟ್ ಆಗುತ್ತಣ್ಣ, ತುಂಬ ಬ್ಯುಸಿ ಇರ್ತೀನಿ. ಹೋಗಿ ಕುಮ್ಮಾಡದಲ್ಲಿ ಮಾತ್ರ ಮಾಡ್ಕೊಡ್ತೀನಿ ಅಣ್ಣ. ಸರ್ ನಿಮ್ಮ ಹೆಸರು? ಕುಮಾರ್ ಅಂತ. ಯಾವ ಊರು? ನಾವು ಹೆಗ್ಗೊಟ್ಟಾರ. ಓಕೆ ಸರ್, ಒಂಚೂರು ತಿಳಿಸ್ಕೊಡ್ತೀರಾ ಯಾವ ತಳಿ ಏನು ಅಂತ? ಇದು HF ತಳಿ. HF. ಹಾಂ ಯಾವ ಥರ ಸಾಕಿರೋದು ಹಿಂಗೆ ಏನು ಫುಡ್ ಕೊಡ್ತೀರಾ ಸರ್? ಇದಕ್ಕೆ ಫುಡ್ಡು ರವಾ ಬೂಸ, ಅಂದ ಪೀಡ್ಸು, ಹಿಂಡಿ, ಉಳ್ಳಿನುಚ್ಚು ಇಷ್ಟು ಕೊಡ್ತಾ ಇರ್ತೀವಿ. ಮಾಮೂಲಿ ಒಟ್ಟು ನೆಲ್ಲುಲು ಎಲ್ಲ ಕೊಟ್ಟು ಸಾಕೊಂಡಿದ್ದೀವಿ. ಇದು ಬ್ಲಡ್ ಲೈನ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಹಾಂ, ಇದ್ರ ತಾಯಿ ನಮ್ಮದೇ ಮನೆ ಇತ್ತು, ಅದ್ರ ಕರುವೇ ಇದು. ಇದು ನಾವು ಮುಂದೆ ಓರಿ ಬಿಟ್ಕೊಳವ ತಳಿ ಮಾಡ್ಕೊಳಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ. ಅಂದರೆ ಇವಾಗ ಮಾರ್ಕೆಟ್ ಮಾಡಬೇಕು ಅಂದ್ಕೊಂಡಿದ್ರೆ ಹೆಂಗೆ? ಬಂದ್ರೆ ಮಾರಾಟಕ್ಕೂ ಕೊಡ್ತೀವಿ, ಕೊಟ್ಬಿಡ್ತೀವಿ. ಎಷ್ಟಕ್ಕೆ ಮಾರಬೇಕು? 1.40ಕ್ಕೆ ಮಾರಬೇಕು ಅಂದ್ಕೊಂಡಿದ್ದೀವಿ. ಹಾಂ, ಒಂದೇನ ಅಥವಾ ಜೊತೆ ಜೊತೆ ಎಷ್ಟು? ಜೊತೆನೇ 1.40ಕ್ಕೆ ಮಾರಬೇಕು. ಇದರಲ್ಲಿ ವಿಶೇಷತೆ ಏನಿದೆ? ವಿಶೇಷತೆ ಅಂದರೆ ಒಂದು ಖುಷಿಯಾಗಿ ಎಲ್ಲ ಈ ಥರ ಬರಲ್ಲ. ಈಗ ಒಂದು ವಸೂಲಿ ಬರ ಅಂತ ಎಲ್ಲ ಹಸುಗಳು ಇದ್ರು ಈ ಥರ ಬರಲ್ಲ. ಉದ್ದವಾಗಿ ಚೆನ್ನಾಗಿ ಬರೋ ಅಂಥ ಹಸುಗಳನ್ನ ಮೇಯಿಸಿ ನಾನು ಒಂದು ಸ್ವಲ್ಪ ಚೆನ್ನಾಗಿ ನೋಟಕ್ಕೆ ಜೊತೆ ಹಾಕಿ ಹೊಡ್ಕೊಂಬಂದು ಮಾರಬೇಕು. ಒಳ್ಳೆ ತಳಿ ಅದ ಇದು, ಅದರಿಂದ ಅಡಿ ಇದನ್ನ ಸಾಕಣೆ ಮಾಡಬೇಕು ಅಂತ ಮಾಡ್ತಾರೆ. ಮುಂದುವರಿಸ್ಬೇಕು ಅಂತ. ಓಕೆ. ಈಗ ಕೆಲವರು ಅಂದರೆ ಹಳ್ಳಿ ಕಾರ್ ಅಂತ ಈ ಥರ ಹಸು ಸಾಕ್ತಾರೆ ಅದಕ್ಕೆ, ಅಥವಾ ಹಳ್ಳಿ ಜನಕ್ಕೆ ಅಥವಾ ಹಳ್ಳಿ ಕಾರ್ ಅನ್ನೋರಿಗೆ ಹೆಣ್ಣು ಕೊಡದೆ ಅಂತಾರೆ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಳ್ಳಿ ಕಾರ್ ಅನ್ನೋರ್ಗೆ ಹೆಣ್ಣು ಕೊಡದೆ ಇರೋರು ಪೆದ್ರು. ಅಂದರೆ ಕೆಲವರು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರೇನೋ ಗೊತ್ತಾ, ದನಗಳು ಸಾಕಾಗ ಹೆಣ್ಗಳನ್ನೂ ಸಾಕೋದಾರ ಕೊಟ್ರ. ಈಗ ಯಾವುದೋ ಒಂದು ಕೆಲಸದವ್ರು ಕೊಟ್ಬಿಟ್ಟು ಎಲ್ಲೋ ಎಡ್ತಿ ಬಿಟ್ಬಿಟ್ಟು ಅವರು ಕೆಲಸಕ್ಕೆ ಇರ್ತಾರ. ನಾವು ಮನೇಲೇ ನಾವು ಅವ್ರನ್ನ ನಾವು ಈ ಕರು ಸಾಕಿದಾಗ ಅವ್ರನ್ನೂ ಸಾಕೊಂಡು ನೋಡ್ಕೊಳ್ಳೋರ್ಗೆ ಅವಕಾಶ ಕೊಡ್ತಾ ಇಲ್ಲ ಜನ. ಅದನ್ನ ತಿಳ್ಕೊಬೇಕು. ಈಗ ಕೆಲಸ ಅಂತಾರ, ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಆದ್ರೆ ಸಾಯಂಕಾಲ ಅವ್ನು ಬರೋ ಗಂಟು ಯಾರೂ ಅವ್ರನ್ನ ನೋಡೋರೇ ಗತಿ ಇಲ್ಲ. ನಾವು ತೊಳೆ ಮೇಲೆ ಕುಣಿಸ್ಕೊಂಡು ಸಾಕತ್ತೀವಿ ಅಂದರೂ ಯಾರೂ ಕೊಡ್ತಾ ಇಲ್ಲ ಜನ. ಇದು ತಿಳ್ಕೊಬೇಕು, ತಿಳ್ಕೊಂಡು ಕೊಡೋ ಮಟ್ಟಿಗೆ ಆಗಬೇಕು ಸರ್. ಓಕೆ, ಹೇಳಿ ಬೇಸಿಕ್ ಇನ್ಫಾರ್ಮೇಷನ್ ಅಂದ್ರೆ ನಾವು ಇದನ್ನ ಚೆನ್ನಾಗಿ ಸಾಕಿ ಮಾರಾಟ ಮಾಡಬೇಕು ಅಂತ ಇಲ್ಲಿ ಹೊಡ್ಕೊಂಬಂದು. ಇಲ್ಲಿ ಸತ್ತು ವ್ಯಾಪಾರ ಡೌನ್ ಆಗಿರೋದ್ರಿಂದ ಅಡಿ ಏನೂ ಮಾರಾಟಕ್ಕಿಲ್ಲ. ಈಗ ಇನ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಇನ್ಕೆ ಹೊಡ್ಕೊಂಡು ಹೋಗಿ ಚೆನ್ನಾಗಿ ಮೇಯಿಸಿ ಮುಂದಕ್ಕೆ ಹೊಡ್ಕೊಂಬತ್ತೀನಿ. ಇವಾಗ ಕಡ್ಡಿಗಳು ಕೊಟ್ಟದ ನೋಡಿ, ಕೊಡ್ತೀನಿ ಒಂದು. ಸರ್ ನಿಮ್ಮ ಹೆಸರು? ಚೇತನ್. ಯಾವರು? ಮಲ್ಲಿನಾಥ್ಪುರ. ಇಷ್ಟೊತ್ತು ಸಾಕ್ತಾ ಇದ್ದೀರಾ? 2 ವರ್ಷ. ಏನಕ್ಕೆ ಅನ್ನಿಸ್ತು ಸಾಕಬೇಕು ಅಂತ? ಖುಷಿ. ಯಾಕೆ? ಮಾಮೂಲಿ ಹೊಲಗೆಲ್ಲ ಉಳ್ಬೇಕು, ಗಾಡಿ ಹೊಡಿಬೇಕು, ಅದಕ್ಕೋಸ್ಕರ ಮಡಿಕೋಬೇಕು. ತಗೊಂಡಿದ್ದೆ ಯಾವಾಗ? 2 ವರ್ಷ ಆಯಿತು. 2 ವರ್ಷ. ಯಾವ ತಳಿ, ಹೆಂಗೆ, ಏನು? ಹಳ್ಳಿ ಕಾರ್ ತಳಿ. ಹಳ್ಳಿ ಕಾರ್ ಅಂತಲೇ ಏನಕ್ಕೆ ಕೇಳ್ತಾರೆ ಸರ್? ಹಳ್ಳಿ ಕಾರು ಅಂದರೆ ಹಳ್ಳಿ ಕಾರೇ. ಏನಕ್ಕೆ ಹೇಳ್ತಾರೆ? ಈಗ ಎತ್ಕೊಳ್ಳು ಅಂತಾರೆ ಏನಕ್ಕೆ ಹೇಳ್ತಾರೆ? ಹಳ್ಳಿ ಕಾರು ಇವಾಗ ಬರ್ತಾ ಹಳ್ಳಿ ಕಾರ್ ಅನ್ನೋದು ಹೆವಿ ಫೇಮಸ್ ಆಗ್ತಾ ಇದೆ, ಅದಕ್ಕೆ. ಕರ್ನಾಟಕ ರಾಜ್ಯದ ದೇಶೀಯ ತಳಿಗಳು. ಓಕೆ, ಏನೇನು ಹಾಕ್ತೀರಾ ಇದಕ್ಕೆ?
ಮಾಮೂಲಿ ಉಳ್ಳಿ ನುಚ್ಚು ರಾಬೂಸ ಅಕ್ಕಿ ನುಚ್ಚು. ಹ್ಞೂ. ಓಕೆ, ಇದು ಬ್ಲಡ್ ಲೈನ್ ಬಗ್ಗೆ ಏನು ಹೇಳ್ತೀರಾ? ಏನು ಬ್ಲಡ್ ಲೈನ್ ಬಗ್ಗೆ ಬ್ಲಡ್ ಲೈನ್ ತಂದೆ ತಾಯಿ. ಗೊತ್ತಿಲ್ಲ. ಅವತ್ತು ತಗೊಬಂದಿರ್ತಾನೆ ನಾವು. ಓಕೆ, ಇದು ಕೆಲವರು ತಗೋಬೇಕಂದ್ರೆ ಕೆಲವರು ಮೋಸ ಹೋಗ್ತಾರೆ, ಅಂದರೆ ನೋಡದೆ ತಗೊಂಬಿಡೋ ಅಂಥದ್ದು. ಒಂದು ಎತ್ತುನ ಒಂದು ಹಳ್ಳಿ ಕಾರ್ ತಗೋಬೇಕು ಅಂದರೆ ಏನು ನೋಡಿ ತಗೋಬೇಕು? ಮಾಮೂಲಿ ಸುಳಿ ಸುದ್ದ ಕಾಲು ಕೈ. ಹ್ಞೂ. ಹೇಗೆ ಹೆಂಗೆ ತಿಳ್ಕೊಳ್ಳೋದು? ತಿಳ್ಕೊಳ್ಳೋಲ್ಲ ಹಾಂ ಮುಖ ಲಕ್ಷಣ ನತ್ತಿ ಗುಣ ಮಾಮೂಲಿ ಸುಳಿ ಇಲ್ಲದವಲ್ಲ ತಗೋಬೇಕು. ಹ್ಞೂ. ಎಷ್ಟಕ್ಕೆ ಮಾರ್ತಿದ್ದೀರಾ ಈಗ ಇದು? ಒಂದು 14 ವ್ಯಾಪಾರ ಆಗಿದೆ. ಒಂದು 14. ಹ್ಞೂ.